ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಹೊಸ ವರ್ಷದಲ್ಲಿ ಜನವರಿ ತಿಂಗಳಿನ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ಯಾವುದೇ ಒಂದು ರಾಶಿ ಅಥವಾ ವ್ಯಕ್ತಿಯ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ದಾವೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಈಗ ನಾವು ಮೊದಲು ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ಸೂರ್ಯ ನಿಮ್ಮ 7ನೇ ಮನೆಯಾದಂತಹ ಧನು ರಾಶಿಯಿಂದ 8ನೇ ಮನೆಯಾದಂತಹ ಮಕರ ರಾಶಿಗೆ ಜನವರಿ 14ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇನ್ನು ಮಂಗಳ ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ 16ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಹಾಗೆ ಶುಕ್ರ ಕೂಡ ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ 13ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಹಾಗೆ ಬುಧ ಕೂಡ ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ 17ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇನ್ನು ಗುರು ಮಿಥುನ ರಾಶಿಯಲ್ಲಿಯೇ ತಿಂಗಳು ಪೂರ್ತಿ ಇರ್ತಾನೆ. ಹಾಗೆ ಶನಿ ಕೂಡ ಮೀನ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ. ಹಾಗೆ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ಇರ್ತಾರೆ. ಸ್ನೇಹಿತರೆ, ಈ ಜನವರಿ ತಿಂಗಳು ನಿಮಗೆ ಗಂಭೀರ ಮತ್ತು ಅರ್ಥಪೂರ್ಣವೆಂದು ಭಾಸವಾಗುತ್ತೆ. ಇದು ಹಗುರವಾದ ತಿಂಗಳಲ್ಲ, ಬದಲಿಗೆ ಬೆಳೆಯಲು, ಪ್ರಬುದ್ಧರಾಗಲು ಮತ್ತು ಜವಾಬ್ದಾರಿಗಳನ್ನು ನೇರವಾಗಿ ಎದುರಿಸಲು ನಿಮ್ಮನ್ನು ಕೇಳುವಂತಹ ತಿಂಗಳಾಗಿರುತ್ತೆ. ಆರಂಭದಲ್ಲಿ ನಿಮ್ಮ ಗಮನವು ಸಂಬಂಧಗಳು, ಒಪ್ಪಂದಗಳು ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರ ಕಡೆಗೆ ಹೋಗಬಹುದು. ಆದರೆ ಆಂತರಿಕವಾಗಿ ಏನೋ ಆಳವಾದಂತಹ ಬದಲಾವಣೆ ನಿಮ್ಮಲ್ಲಿ ನಡೀತಾ ಇರುತ್ತೆ. ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ಒಳಮುಖವಾಗುತ್ತದೆ. ನೀವು ಹಣ, ಭದ್ರತೆ, ನಂಬಿಕೆ ಮತ್ತು ದೀರ್ಘಕಾಲೀನ ಸ್ಥಿರತೆಯ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸಬಹುದು. ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ತಿಂಗಳು ಈ ಜನವರಿ ತಿಂಗಳು. ಮತ್ತು ಆ ತಿಳುವಳಿಕೆಯು ನೀವು ಹೇಗೆ ಕೆಲಸ ಮಾಡುತ್ತೀರಿ, ಯಾವ ರೀತಿ ಗಳಿಸುತ್ತೀರಿ ಮತ್ತು ಇತರರೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿರ್ತೀರಿ ಎಂಬುದನ್ನು ನಿಧಾನವಾಗಿ ಬದಲಾಯಿಸುತ್ತೆ. ನಿಮ್ಮ ರಾಶಿಯಲ್ಲಿ ಇರುವಂತಹ ಗುರು ಆತ್ಮವಿಶ್ವಾಸ ಮತ್ತು ಸ್ವಯಂ ಬೆಳವಣಿಗೆಯನ್ನು ಬೆಂಬಲಿಸ್ತಾನೆ. ಆದರೆ 10ನೇ ಮನೆಯಲ್ಲಿರುವಂತಹ ಶನಿ ಶಿಸ್ತು ಮತ್ತು ನಿರಂತರ ಪ್ರಯತ್ನದ ಮೂಲಕ ಮಾತ್ರ ಪ್ರಗತಿ ನಿಮಗೆ ಸಿಗುತ್ತದೆ ಎಂದು ನೆನಪಿಸುತ್ತಿರುತ್ತಾನೆ. ಇನ್ನು ವೃತ್ತಿ ಮತ್ತು ಉದ್ಯೋಗ, ಕೆಲಸದ ಜವಾಬ್ದಾರಿಗಳು ಈ ತಿಂಗಳು ಸ್ವಲ್ಪ ಭಾರ ಎನಿಸಬಹುದು, ಆದರೆ ಅದು ಅರ್ಥಪೂರ್ಣವಾಗಿರುತ್ತೆ. ನಿಮ್ಮ ಮೇಲಿನ ನಿರೀಕ್ಷೆಗಳು ಹೆಚ್ಚಿವೆ ಎಂದು ನೀವು ಭಾವಿಸಬಹುದು ಮತ್ತು ಕೆಲವೊಮ್ಮೆ ನೀವು ಸಾಕಷ್ಟು ಮಾಡುತ್ತಿದ್ದೀರಾ ಎಂದು ಕೂಡ ನಿಮಗೆ ಅನಿಸಬಹುದು. ಈ ಒತ್ತಡವು ನಿಮ್ಮನ್ನು ಮುರಿಯಲು ಅಲ್ಲ, ಅದು ನಿಮ್ಮನ್ನು ರೂಪಿಸಲು ಎನ್ನುವುದನ್ನು ನಿಧಾನವಾಗಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ತಿಂಗಳ ಮೊದಲಾರ್ಧದಲ್ಲಿ ನೀವು ಒಪ್ಪಂದಗಳು ಮತ್ತು ಕ್ಲೈಂಟ್ಗಳ ಜೊತೆಗಿನ ಸಂವಹನ ಅಥವಾ ಇತರರೊಂದಿಗಿನ ಸಮನ್ವಯದ ಕೆಲಸಗಳನ್ನು ನಿಭಾಯಿಸುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದ ಸಂಬಂಧಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು. ಜನವರಿ ಮಧ್ಯದ ನಂತರ ಕೆಲಸವು ಹೆಚ್ಚು ತೀವ್ರವಾಗುತ್ತದೆ. ಗೌಪ್ಯ ಕಾರ್ಯಗಳು, ಸೂಕ್ಷ್ಮ ವಿಷಯಗಳು ಅಥವಾ ನಂಬಿಕೆಯ ಅಗತ್ಯವಿರುವಂತಹ ಜವಾಬ್ದಾರಿಗಳು ನಿಮಗೆ ಬರಬಹುದು. ನಿಮ್ಮಲ್ಲಿ ಕೆಲವರು ಹಣಕಾಸಿನ ದಾಖಲೆಗಳು, ಆಡಿಟಿಂಗು, ವಿಮೆ, ಸಾಲಗಳು ಅಥವಾ ಸಂಶೋಧನೆಗೆ ಸಂಬಂಧಿಸಿದ ಕೆಲಸಗಳನ್ನು ನಿರ್ವಹಿಸಬೇಕಾಗಿ ಬರಬಹುದು. 10ನೇ ಮನೆಯಲ್ಲಿರುವಂತಹ ಶನಿ ಶಿಸ್ತನ್ನು ಬಯಸುತ್ತಾನೆ. ಪ್ರಗತಿ ನಿಧಾನವಾಗಿದೆ ಎಂದು ನೀವು ಭಾವಿಸಬಹುದು, ಆದರೆ ನೀವು ಈಗ ಏನನ್ನು ನಿರ್ಮಿಸುತ್ತೀರೋ ಅದು ಶಾಶ್ವತವಾಗಿರುತ್ತದೆ. ನೀವು ಸ್ಥಿರವಾಗಿದ್ದರೆ ಹಿರಿಯರು ನಿಮ್ಮ ವಿಶ್ವಾಸಾರ್ಹತೆಯನ್ನು ಗುರುತಿಸುತ್ತಾರೆ. ನೀವು ಜವಾಬ್ದಾರಿಯಿಂದ ತಪ್ಪಿಸ್ಕೋಬೇಡಿ, ಅದನ್ನು ಶಾಂತವಾಗಿ ಎದುರಿಸಿ ನಿಮ್ಮ ಖ್ಯಾತಿಯನ್ನು ಮೌನವಾಗಿ ನಿರ್ಮಿಸಿಕೊಳ್ಳಿ. ಇನ್ನು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಷಯಗಳಿಗೆ ಗಮನ ಮತ್ತು ಯೋಜನೆ ಎರಡೂ ಕೂಡ ಅಗತ್ಯ. ನಿಮ್ಮಲ್ಲಿ ಕೆಲವರು ಉಳಿತಾಯ, ವಿಮೆ, ತೆರಿಗೆಗಳು, ಸಾಲಗಳು ಅಥವಾ ಜಂಟಿ ಹಣಕಾಸಿನ ಬಗ್ಗೆ ಗಂಭೀರವಾಗಿ ಯೋಚಿಸಬಹುದು. ಆರ್ಥಿಕ ಭದ್ರತೆಯ ಬಗ್ಗೆ ನೀವು ಸ್ವಲ್ಪ ಆತಂಕಕ್ಕೆ ಒಳಗಾಗಬಹುದು, ಆದರೆ ಈ ಅರಿವು ವಾಸ್ತವವಾಗಿ ನಿಮಗೆ ಉತ್ತಮವಾಗಿ ಯೋಚಿಸಲು ಸಹಾಯವನ್ನು ಮಾಡುತ್ತೆ. ತಿಂಗಳ ಮಧ್ಯದ ನಂತರ ಹಠಾತ್ತನೆ ಖರ್ಚುಗಳು ಬರುವ ಸಾಧ್ಯತೆ ಇದೆ, ವಿಶೇಷವಾಗಿ ಆರೋಗ್ಯ, ಕುಟುಂಬ ಅಥವಾ ದೀರ್ಘಕಾಲೀನ ಬದ್ಧತೆಗಳಿಗೆ ಸಂಬಂಧಪಟ್ಟಂತಹ ಖರ್ಚುಗಳು. ಅದೇ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಇರುವಂತಹ ಗುರುವು ಆತ್ಮವಿಶ್ವಾಸ ಮತ್ತು ಬೆಂಬಲವನ್ನು ನೀಡ್ತಾನೆ. ಪರಿಸ್ಥಿತಿ ತಾತ್ಕಾಲಿಕವಾಗಿ ಬಿಗಿಯಾಗಿದ್ದರೂ ಅದನ್ನು ನೀವು ನಿರ್ವಹಿಸುತ್ತೀರಿ. ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ, ಇದು ಹಣವನ್ನು ರಕ್ಷಿಸುವ ಮತ್ತು ಸಂಘಟಿಸುವಂತಹ ತಿಂಗಳು, ಆದರೆ ಜೂಜಾಟದ ತಿಂಗಳಲ್ಲ. ನಿಮ್ಮ ಹಣಕಾಸಿನ ಯೋಜನೆಯನ್ನು ಬರೆದುಕೊಳ್ಳಿ. ವಿಷಯಗಳನ್ನು ಸ್ಪಷ್ಟವಾಗಿ ನೋಡುವುದು, ಭಯವನ್ನು ಕಡಿಮೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ.
ಇನ್ನು ಕುಟುಂಬ ಮತ್ತು ಸಂಬಂಧಗಳು ಈ ತಿಂಗಳು ಆಳವಾದ ಹಂತದ ಮೂಲಕ ಹಾದು ಹೋಗುತ್ತವೆ. ನೀವು ಕೆಲವು ಜನರಿಗೆ ಹತ್ತಿರವಾಗಬಹುದು ಮತ್ತು ಕೆಲವರಿಂದ ದೂರವಾಗಬಹುದು. ತಿಂಗಳ ಮೊದಲಾರ್ಧದಲ್ಲಿ ಪಾಲುದಾರಿಕೆ ವಿಷಯಗಳು ಸಕ್ರಿಯವಾಗಿರ್ತವೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರೊಂದಿಗೆ ನೀವು ಪ್ರಮುಖ ಚರ್ಚೆಗಳನ್ನು ನಡೆಸಬಹುದು. ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಆಳ ಹೆಚ್ಚಾಗುತ್ತದೆ. ನೀವು ನಂಬಿಕೆ, ನಿಷ್ಠೆ ಮತ್ತು ಭಾವನಾತ್ಮಕ ಭದ್ರತೆಯ ಬಗ್ಗೆ ಹೆಚ್ಚು ಯೋಚಿಸಬಹುದು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು, ವಿಶೇಷವಾಗಿ ಹಿರಿಯರು ಅಥವಾ ಹಂಚಿಕೆಯ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ. ಪ್ರಾಮಾಣಿಕ ಸಂವಹನವು ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಸಹಾಯವನ್ನು ಮಾಡುತ್ತದೆ. ಇನ್ನು ಭಾವನೆಗಳನ್ನು ನಿಗ್ರಹಿಸಬೇಡಿ. ಶಾಂತ, ಪ್ರಾಮಾಣಿಕ ಮತ್ತು ಮೌನಕ್ಕಿಂತ ವೇಗವಾಗಿ ಗುಣಪಡಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಆರೋಗ್ಯಕ್ಕೆ ಪ್ರಜ್ಞಾಪೂರ್ವಕ ಕಾಳಜಿ ಬೇಕು. ಒತ್ತಡವು ನಿದ್ರಾಹೀನತೆ, ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಮಾನಸಿಕ ಆಯಾಸದ ಮೂಲಕ ಕಾಣಿಸಿಕೊಳ್ಳಬಹುದು. ನೀವು ಭಾರೀ ದೈಹಿಕ ಕೆಲಸವಿಲ್ಲದಿದ್ದರೂ ಕೂಡ ಆಯಾಸವನ್ನು ಅನುಭವಿಸುವ ಪರಿಸ್ಥಿತಿ ಬರಬಹುದು. ಜನವರಿ ಮಧ್ಯದ ನಂತರ ನಿಮ್ಮ ಶಕ್ತಿಯಲ್ಲಿ ಏರಿಳಿತಗಳಾಗುತ್ತವೆ. ಕೆಲವು ದಿನಗಳು ನೀವು ಬಲಶಾಲಿಯಾಗಿದ್ದೀರಿ ಎಂದು ನೀವು ಭಾವಿಸುತ್ತೀರಿ. ಇತರ ದಿನಗಳು ಕಡಿಮೆ ಬಲಶಾಲಿಗಳಾಗಿದ್ದೀರಿ ಎಂದು ಅನಿಸುತ್ತದೆ. ನಿಮಗೆ ಉತ್ತಮ ದಿನಚರಿ ಮತ್ತು ಭಾವನಾತ್ಮಕ ಸಮತೋಲನ ಬೇಕು ಎಂಬುದಕ್ಕೆ ಇದು ಸಂಕೇತವಾಗಿರುತ್ತದೆ. ನಿಯಮಿತವಾದಂತಹ ನಿದ್ರೆ, ಲಘು ವ್ಯಾಯಾಮ ಮತ್ತು ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡುವುದು ಈ ತಿಂಗಳಲ್ಲಿ ತುಂಬ ಮುಖ್ಯ. ಇದು ತುಂಬ ಉತ್ತಮ. ಇನ್ನು ವ್ಯಾಪಾರ ಮತ್ತು ವ್ಯಾಪಾರದ ವಿಷಯಗಳಿಗೆ ಎಚ್ಚರಿಕೆಯ ನಿರ್ವಹಣೆ ತುಂಬ ಮುಖ್ಯ. ನೀವು ಒಪ್ಪಂದಗಳು, ಪಾಲುದಾರಿಕೆಗಳು ಅಥವಾ ಹಂಚಿಕೆಯ ಹೂಡಿಕೆಗಳೊಂದಿಗೆ ವ್ಯವಹರಿಸಬೇಕು. ನಿಮ್ಮಲ್ಲಿ ಕೆಲವರು ಹಳೆಯ ಒಪ್ಪಂದಗಳನ್ನು ಪರಿಶೀಲಿಸಬಹುದು ಅಥವಾ ವ್ಯಾಪಾರ ಯೋಜನೆಗಳನ್ನು ಪುನರ್ರಚಿಸುವ ಬಗ್ಗೆ ಯೋಚಿಸಬಹುದು. ತಿಂಗಳ ದ್ವಿತೀಯಾರ್ಧವು ಸಂಶೋಧನೆ, ದೀರ್ಘಕಾಲೀನ ಯೋಜನೆ ಮತ್ತು ತೆರೆಮರೆಯ ತಯಾರಿಗಳನ್ನು ಬೆಂಬಲಿಸುತ್ತೆ. ಸರಿಯಾದ ವಿಶ್ಲೇಷಣೆ ಇಲ್ಲದೆ ಹೊಸ ಡೀಲ್ಗಳಿಗೆ ಕೈ ಹಾಕೋದಕ್ಕೆ ಆತರವನ್ನು ಪಡಬೇಡಿ. ಇನ್ನು ವಿದ್ಯಾರ್ಥಿಗಳು ಕಾರ್ಯಕ್ಷಮತೆ ಅಥವಾ ಭವಿಷ್ಯದ ಯೋಜನೆಗೆ ಸಂಬಂಧಿಸಿದಂತೆ ಒತ್ತಡವನ್ನು ಅನುಭವಿಸಬೇಕಾಗಿ ಬರಬಹುದು. ನಿಮ್ಮಲ್ಲಿ ಕೆಲವರು ವೃತ್ತಿ ಜೀವನದ ದಿಕ್ಕು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿಶೇಷತೆಯ ಬಗ್ಗೆ ಆಳವಾಗಿ ಯೋಚಿಸಬಹುದು. ನೀವು ರಚನಾತ್ಮಕ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದಾಗ ಏಕಾಗ್ರತೆ ಸುಧಾರಿಸುತ್ತದೆ. ಗೊಂದಲಗಳು ಮತ್ತು ಭಾವನಾತ್ಮಕ ಹೊರೆಗಳನ್ನು ನೀವು ತಪ್ಪಿಸಬೇಕು. ಒಂದು ಸಮಯದಲ್ಲಿ ಒಂದು ವಿಷಯ, ನಿಧಾನ ಮತ್ತು ಸ್ಥಿರತೆಯು ಈ ತಿಂಗಳನ್ನು ನಿಮ್ಮಲ್ಲಿ ಗೆಲ್ಲುವಂತೆ ಮಾಡುತ್ತದೆ. ಸ್ನೇಹಿತರೆ, ಈ ತಿಂಗಳಿನಲ್ಲಿ ಕೆಲವೊಂದಷ್ಟು ಸರಳ ಪರಿಹಾರಗಳು ಏನು ಅಂತ ನೋಡೋದಾದರೆ, ಯಾವ್ಯಾವ ವಿಚಾರಗಳಿಗೆ ಯಾವ ವಿಷಯಕ್ಕೆ ಪರಿಹಾರ ಬೇಕು ಅನ್ನೋದಾದರೆ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು. ಇನ್ನು ಮಾನಸಿಕ ಸಮತೋಲನಕ್ಕಾಗಿ ಪ್ರತಿದಿನ 11 ಬಾರಿ ಓಂ ಬುಧಾಯ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸಬೇಕು. ಪ್ರತಿ ಬುಧವಾರದಂದು ವಿದ್ಯಾರ್ಥಿಗಳಿಗೆ ಆಹಾರ ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಬೇಕು. ತಡರಾತ್ರಿಯ ಜಾಗರಣೆ ಮತ್ತು ಮಲಗುವ ಮುನ್ನ ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಬೇಕು. ಕೆಲಸದ ಸ್ಥಳವನ್ನು ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿ ಇರಿಸಿಕೊಳ್ಳಬೇಕು. ಇದಿಷ್ಟನ್ನು ಮಾಡೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.